ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರಿ. ಅಧ್ಯಾಯ 13. ಅಪ್ಪಿ ಹಿಡಿದು ನಿಂತವಳನ್ನು ದೂರ ಸರಿಸಿ ತುಟಿಗಳಿಗೆ ಲಗ್ಗಿಯಿಟ್ಟವ ನಿಮಿಷಗಳ ಆಟದಲ್ಲಿ ಇನ್ನಷ್ಟು ಘಾಸಿ ಮಾಡಿದ್ದ ಪುಟ್ಟ ತುಟಿಯನ್ನು ಬಯಕೆಯ ಅಮಲಿನಲ್ಲಿ ನೋವಿನ ಅನುಭೂತಿಯಾಗಲಿಲ್ಲ. ತುಟಿಗಳಿಗೆ ಮುಕ್ತಿ ಕೊಟ್ಟವ ಕೈಯವಳ ಮೈತುಂಬ ಓಡಾಡಿ ಬಂದಿತ್ತು. ಕೊರಳ ಹೊನಪಲ್ಲಿ ಬಿಸಿ ಉಸಿರು ರಾಚುತ್ತಲೇ ಪೂರ್ತಿ ಸಂಯಮ ಕಳೆದುಕೊಂಡ ತಕ್ಷಣ ಎದೆಗೆ ತುಟಿಯೊತ್ತಿದಳು. ಮೆಲ್ಲಗೆ ಅರಿವೆಗಳು ದೂರವಾದಂತೆ ಇಬ್ಬರೂ ದೇಹಗಳು ಬೆಸದಿತ್ತು. ತಣ್ಣನೆ ಏಸಿಯಿರುವ ಕೋಣೆಯಲ್ಲಿ ಇಬ್ಬರ ಬಿಸಿ ಉಸಿರು ಹಸಿರು ಅದಿರಾಡುತ್ತಿದ್ದರೆ ಬಯಕೆಯ ಪರಾಕಾಷ್ಠೆ ತಲುಪಿದ ಜೋಡಿ ದಣಿದು ಮಲಗಿತ್ತು. ಇನ್ನೊಂದು ತಾಸಿನ ನಂತರ ಮತ್ತೆ ಶುರುವಾಗಿತ್ತು ಪ್ರಣಯದಾಟ. ಇಬ್ಬರೀ ಕೊಟ್ಟು ತೆಗೆದುಕೊಳ್ಳುವುದನ್ನು ಬಾಕಿ ಉಳಿಸದೆ ಒಂದಾಗಿದ್ದರು. ಮೊದಲು ಎಚ್ಚರವಾದ ಮೊದಲು ತಾನು ಬಟ್ಟಿ ಧಣಿಸಿ ತಕ್ಷಿ ನಿದಿರೆಯ ಇಂಜೆಕ್ಷನ್ ಕೊಟ್ಟು ಎಚ್ಚರ ಇಲ್ಲದೇ ಹೋದಾಗ ಅವನ ಬಟ್ಟೆಯನ್ನು ತೊಡಿಸಿ ಏನೂ ಆಗಿಯೇ ಇಲ್ಲ ಎನ್ನುವಂತೆ ಮಲಗಿಸಿ ಬಾತ್ರೂಂ ಹೊಕ್ಕಿ ಬೆಚ್ಚಗಿನ ನೀರಿನ ಕೆಳಗೆ ನಿಂತಳು. ಮನಸ್ಸು ಒಪ್ಪದಿ ದೇಹ ಒಪ್ಪಿಸಿದ ನೋವು ಇದ್ದರೂ ತನ್ನ ಸಾಧನೆಗೆ ಅದು ಅಡ್ಡಿಯಾಗಬಾರದು ಎಂದು ಇಟ್ಟ ಹೆಜ್ಜೆ ಹಿಂದಕ್ಕೆ ಇಡುವ ಯೋಜನೆ ಮಾಡಲಿಲ್ಲ. ನೀರಿನ ಜೊತೆ ಅವನ ಕಣ್ಣ ನೀರು ಕೂಡ ಜೊತೆಯಾಗಿ ಹೋದರೆ ಕಣ್ಣು ಕೆಂಪೇರಿತ್ತು. ದೀರ್ಘ ಉಸಿರೆಳೆದುಕೊಂಡವಳು ಬಟ್ಟೆ ತೊಟ್ಟು ಹೋಗಿ ಮಲಗಿದಳು. ವಿನಯ್ ಹಾಗೂ ಪೂರ್ಣ ಅವರು ಮನೆ ಸೇರಲು ಸರಿರಾತ್ರಿಯಾಗಿತ್ತು. ಮುಂಜಾನೆ ಬೇಗನೆ ಎದ್ದ ಏನೂ ಆಗಿಯೇ ಇಲ್ಲ ಎನ್ನುವ ಹಾಗೆ ಮೈತುಂಬ ಬಟ್ಟೆ ತೊಟ್ಟು ಮುಖಕ್ಕೆ ಗಾಢವಾಗಿ ಮೇಕಪ್ ಹಾಕಿಕೊಂಡು ಆಫೀಸ್ಗೆ ಹೊರಟಳು. ಮಾಡಿದ್ದ ಗುರುತುಗಳನ್ನು ಮುಚ್ಚುವ ಸಲುವಾಗಿ ಮೈತುಂಬ ಬಟ್ಟೆ ತೊಟ್ಟರೆ ಕೆನ್ನೆಯ ಮೇಲಿನ ಹಲ್ಲಿನ ಗುರುತು ಅಳಿಸಲು ಗಾಢವಾಗಿ ಮೇಕಪ್ ಮಾಡಿಕೊಂಡಿದ್ದಳು. ತೀರದ ಆಯಾಸ ದೇಹದಲ್ಲಿದ್ದರೂ ಆಫೀಸ್ ಕೆಲಸವನ್ನು ದೂರ ತಳ್ಳಲಾರಳು. ಎಷ್ಟೇ ತಲೆನೋವು ಇದ್ದರೂ ಆಫೀಸ್ ಕೆಲಸ ಮುಗಸದೆ ಕೈಬಿಡುವ ಜಾಯಮಾನದವಳಲ್ಲ ಅವಳು. ಗಂಟೆ 10 ಆಗಿತ್ತೇನೋ, ಕಣ್ಣು ಬಿಡಲಾಗದಂತಹ ಪರಿಸ್ಥಿತಿ. ತಲೆ ಭಾರವಾಗಿತ್ತು. ತಲೆಯನ್ನು ಒತ್ತಿಕೊಳ್ಳುತ್ತಲೇ ಒಂದು ಕೈ ಆಸರೆ ಕೊಟ್ಟು ಕೂತವ ಪಕ್ಕದಲ್ಲೊಮ್ಮೆ ನೋಡಿದ ಅಲ್ಲೆಲ್ಲೂ ಇರಲಿಲ್ಲ. ಸುಮ್ಮನೆ ಗಡಿಯಾರದತ್ತ ಕಣ್ಣಾಡಿಸಿದ. ಗಂಟೆ 10 ಆಗಿತ್ತು. ಮೈಯೆಲ್ಲ ಭಾರ. ನಿನ್ನೆಯ ಘಟನೆ ಜ್ಞಾಪಿಸಿಕೊಂಡ. ಜ್ಯೂಸ್ ತಂದು ಕೊಟ್ಟಿದ್ದನ್ನು ಕುಡಿದಿದ್ದಷ್ಟೇ ನೆನಪು. ಮುಂದೆ ಎಷ್ಟು ನೆನಪು ಮಾಡಿಕೊಂಡರೂ ನೆನಪಾಗಲೇ ಇಲ್ಲ. ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ. ಬಿಸಿ ನೀರಿಗೆ ಚುರ್ರೆನ್ನುತ್ತಲೇ ಬಾತ್ರೂಂನಲ್ಲಿದ್ದ ಕನ್ನಡಿಯಲ್ಲಿ ಬೆನ್ನನ್ನು ನೋಡಿದವನಿಗೆ ಗೀರಿದ ಪುಟ್ಟ ಗಾಯ ಕಂಡಿತ್ತು. ಅದೇ ರೀತಿ ಭುಜದ ಮೇಲೂ ಇತ್ತು. ಮತ್ತೆ ನಿನ್ನೆಯ ಘಟನೆ ಜ್ಞಾಪಿಸಿಕೊಂಡ. ತಂದುಕೊಟ್ಟ ಜ್ಯೂಸ್ ಕುಡಿದಿದ್ದು ಅಷ್ಟೇ ನೆನಪು. ಮುಂದಿನ ನೆನಪು ಆಗಲಿಲ್ಲ. ಬಳಿಯೇ ಕೇಳಿದರಾಯಿತು ಎಂದುಕೊಂಡು ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತವನ ದೃಷ್ಟಿ ಹಾಸಿಗೆಯತ್ತ ಹೊರಳಿತು. ಬಿಳಿಯ ಮೆತ್ತಗಿನ ಹಾಸಿಗೆಯಲ್ಲಿ ಕೆಂಪು ಕಲೆಗಳು ಕಾಣುತ್ತಲೇ ಹೊಟ್ಟೆಯಲ್ಲಿ ನಡುಕವಿದ್ದಿತ್ತು. ನಿನ್ನೆಯ ಘಟನೆ ಎಷ್ಟು ನೆನಪು ಮಾಡಿಕೊಳ್ಳಲು ನೋಡಿದರೂ ಸಾಧ್ಯ ಆಗಲೇ ಇಲ್ಲ. ಹಾಸಿಗೆಯಲ್ಲಿ ಕೆಂಪು ಕಲೆ, ಬೆನ್ನಿನ ಮೇಲೆ ಗುರುತು, ಉಗುರಿನ ಗಾಯ ಎಂದು ನಿಮಿಷದಲ್ಲಿ ಅರ್ಥ ಮಾಡಿಕೊಂಡವ ತಲೆ ಮೇಲೆ ಕೈಹೊತ್ತು ಕುಳಿತ. ಆಚಾತುರ್ಯ ನಡೆದಿದ್ದಂತೂ ಹೌದಾಗಿತ್ತು. ಸತ್ಯ ತಿಳಿಯಲು ಬರಲೇಬೇಕಿತ್ತು. ತಿಂಡಿಗಾಗಿ ಕೆಳ ಹೋದವನನ್ನು ಆತ್ಮೀಯವಾಗಿ ಮಾತಾಡಿಸಿದರು ವಿನಯ್. ಚಂದ ನಿದ್ದೆ ಬಂತಾ ಎಂದವರಿಗೆ ಹೂ ಅಪ್ಪ ಎನ್ನುತ್ತಲೇ ಅವರ ಎದುರಿಗಿನ ಸೋಫಾದಲ್ಲಿ ಕೂತ. ಹೋಗಪ್ಪ, ತಿಂಡಿ ತಿನ್ನು, ಆಗಲೇ ಪೂರ್ಣ ಎಬ್ಬಿಸ್ಬೇಕು ಅಂತ ಹೇಳ್ತಾ ಇದ್ಲು. ನಾನೇ ಬೇಡ ಅಂದೆ. ಇನ್ನೂ ಎದ್ದಿಲ್ವಾ ಎಂದು ತಕ್ಷಣನ್ನು ಕೇಳಿದರೆ ಅವನಿಗಾದರೂ ಏನು ಗೊತ್ತು. ಯಾವಾಗ ಹೋಗಿದ್ದಾಳೋ ಎಂದು ತಿಳಿದಿರಲಿಲ್ಲ. ಹೂ ಅಪ್ಪ, ಬೇಗನೆ ಆಫೀಸ್ಗೆ ಹೋಗಿದ್ದಾಳೆ. ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೇಳಿ ಹೋಗಿದ್ದಾಳೆ ಎಂದವನು ಸಮಯಕ್ಕೆ ಸರಿಯಾದ ಸುಳ್ಳನ್ನು ಒದರಿದ. ಯಾವಾಗ ಅರ್ಜೆಂಟ್ ಕೆಲ್ಸ ಇರಲ್ಲ ಅವಳಿಗೆ. ಆಫೀಸ್ನಲ್ಲಿ ಕೆಲ್ಸ ಇಲ್ಲದೇ ಹೋದರೂ ಆಫೀಸ್ಗೆ ಹೋಗ್ಬೇಕು ಅನ್ನೋಳು ಅವಳು. ಸಣ್ಣ ಕೆಲ್ಸ ಕೂಡ ದೊಡ್ಡ ಕೆಲ್ಸ ಅಂತ ಓಡ್ತಾಳೆ ಎಂದರು. ಅವರ ಮಾತು ಕೇಳಿದ್ದು ಸಾಕು. ತಿಂಡಿ ತಿನ್ನಕ್ ಬಾ ಎಂದ ಪೂರ್ಣ ಅವರು ತಕ್ಷಣನ್ನು ತಿಂಡಿಗೆ ಕರೆದರು. ದೋಸೆ ಮಾಡಿದ್ದೆ, ನೀನು ಎದ್ದೇಳೋ ತನಕ ಮಾಡಿ ಇಟ್ರೆ ತಣ್ಣಗಾಗತ್ತೆ ಅಂತ ಈಗ ಮಾಡಿ ತಂದೆ ಎಂದವರಿಗೆ ಥ್ಯಾಂಕ್ಯೂ ಅಮ್ಮ ಎಂದಿದ್ದ. ತಾಯಿಯ ಜೊತೆ ಇಲ್ಲದೇ ಹೋದರೂ ಪೂರ್ಣರಿಂದ ಮುಕ್ತವಾಗಿ ತಾಯಿ ಪ್ರೀತಿ ಪಡೆಯುತ್ತಿದ್ದ. ಅರ್ಧ ತಿಂಡಿ ತಿನ್ನುವಾಗ ಬಾಗಿಲ ಗಂಟೆ ಸದ್ದಾಗಿತ್ತು. ಪೂರ್ಣ, ಯಾರು ನೋಡುವಂತ ಮಡದಿಗೆ ಕೂಗಿದರು ವಿನಯ್. ಸಮಾಧಾನ ರೀ, ನೋಡ್ತೀನಿ ಯಾರಂತ ಎಂದವರು ಬಾಗಿಲತ್ತ ನಡೆದರೆ ಅದೆಷ್ಟು ಸಾರಿ ಹೇಳಲ ನಾನು, ಹಗಲು ಹೊತ್ತಲ್ಲಿ ಬಾಗಿಲು ಹಾಕ್ಬೇಡ ಅಂತ
ಎಲ್ಲಿ ಕೇಳ್ತೀಯಾ ನನ್ ಮಾತು ಎಂದವರು ಗೊಣಗಿದರೆ ಅವರ ಮಾತು ತಕ್ಷಣ ಕಿವಿಗೆ ಸರಿಯಾಗಿಯೇ ಬಿದ್ದಿತ್ತು. ನಸುನಗುತ್ತಾ ತಿಂಡಿ ತಿನ್ನತೊಡಗಿದ. ವಿನಯ್ ಪೂರ್ಣರ ಕಾಲೆಳೆಯೋ ಜಗಳವನ್ನು ಮನಸ್ಫೂರ್ತಿಯಾಗಿ ಆನಂದಿಸುತ್ತಿದ್ದ. ಬಾಗಿಲು ತೆಗೆದವರು ರೀ ತಕ್ಷ್ ಎಂದು ಕೂಗಿದರು. ತಟ್ಟೆಯಲ್ಲಿಯೇ ಕೈತೊಳೆದು ಓಡಿದ್ದ ತಕ್ಷ್. ಡ್ರೈವರ್ ಜೊತೆ ಇಬ್ಬರು ಹುಡುಗಿಯರು, ಒಂದು ಪಿಎ ರೀಟಾ, ಮತ್ತೊಬ್ಬಳು ವರ್ಕರ್. ಇಬ್ಬರ ಹೆಗಲ ಮೇಲೆ ಕೈಯಿರಿಸಿ ತಶ್ ಕಣ್ಮುಚ್ಚಿ ನಿಂತಿದ್ದಾಳೆ. ತಕ್ಷ್ ಮೊದಲು ತಶ್ನನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸಿ ಕೆಳಬಂದು ಅಪ್ಪ, ನೀವು ಡಾಕ್ಟರ್ಗೆ ಫೋನ್ ಮಾಡಿ ಎಂದವ ಅವಳ ಪಿಎಯನ್ನು ವಿಚಾರಿಸಿದ್ದ. ಏನಾಯ್ತು ತಶ್ಗಿ ಎಂದವನಲ್ಲಿ ಗಾಬರಿ ಸತ್ಯ. ಗೊತ್ತಿಲ್ಲ ಸರ್, ಮೀಟಿಂಗ್ ಕ್ಯಾನ್ಸಲ್ ಆಗಿರೋ ಬಗ್ಗೆ ಮ್ಯಾಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಕ್ಯಾಬಿನ್ಗೆ ಹೋದಾಗ ಮ್ಯಾಮ್ ನೆಲದ ಮೇಲೆ ಬಿದ್ದುಕೊಂಡಿದ್ರು. ನೀರು ಹಾಕಿ ಕೆನ್ನೆ ತಟ್ಟಿದಾಗ ಕಣ್ಣು ಬಿಟ್ಟವರು ಮತ್ತೆ ಮುಚ್ಚಿದರು. ಹಾಗೆ ಚೆಕ್ ಮಾಡಿದಾಗ ಮ್ಯಾಮ್ಗೆ ಹೆವಿ ಜ್ವರ ಬಂದಿದೆ, ಅದಕ್ಕೆ ಮನೆಗೆ ಕರ್ಕೊಂಡು ಬಂದ್ವಿ ಎಂದವರು ಕಣ್ಣಿಗೆ ಕಂಡ ಘಟನೆಯನ್ನು ವಿವರಿಸಿದರು. ಓಕೆ, ಥ್ಯಾಂಕ್ಯೂ ಎಂದವ ಅಪ್ಪ, ಡಾಕ್ಟರ್ ಬಂದಾಗ ಕರ್ಕೊಂಡು ಬನ್ನಿ ಎಂದು ಅವಸರದಲ್ಲಿ ಹೆಜ್ಜೆ ಹಾಕಿದ.